ಕೆರೆಯಲ್ಲಿ ನೀರು ಹೆಂಗರಿಯುತ್ತೆ ಮಳೆ ಬಂದಾಗ ಆ ಥರ ರಕ್ತ ಹರಿದಿದೆ. ಪಾಕಿಸ್ತಾನ ನಾವು ತಕ್ಕ ಪಾಠ ಕಳಿಸಲೇಬೇಕು. ಇವ್ರು ಹೇಳ್ತಾರೆ ಅಂತ ನಾವು ರಾಜಿ ಆಗೋದು ಬೇಕಾಗಿಲ್ಲ. ಟ್ರಂಪ್ ಬರಬಾರ್ದಾಗಿತ್ತು. ಟೆರರಿಸ್ಟ್ ಒಬ್ರು ಇರ್ಕೂಡ್ದು ವಿತಿನ್ 24 hours ಅಲ್ಲಿ ಅವ್ರನ್ನ ಉಡಿಸ್ ಮಾಡ್ತೀವಿ. ಜಮ್ಮು ಕಾಶ್ಮೀರ ಉಗ್ರವಾದಿಗಳು ಕೈಗೆ ಬಳೆ ತೊಟ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ಉಗ್ರರಿಗೆ ಭಾರತೀಯ ಸೇನೆ ತಕ್ಕ ಪಾಠವನ್ನ ಕಲಿಸಿರುವಂತದ್ದು. ಆದ್ರೂ ಕೂಡ ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಿವೃತ್ತ ಸೈನಿಕರು ಕೃಷ್ಣಕುಮಾರ್ ಅವರು ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಆಪರೇಷನ್ ಸಿಂಧೂರ, ಪೆಹಲ್ಗಮಲಾದಂತಹ ಉಗ್ರರ ಅಟ್ಟಹಾಸ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸರ್, ಮೊದಲನೇದಾಗಿ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರಿಗೆ ನಮ್ಮ ಸೇನೆ ತಕ್ಕ ಪಾಠವನ್ನು ಕಲಿಸಿರುವಂಥದ್ದು. ಆದರೂ ಕೂಡ ಪಾಪಿ ಪಾಕಿಸ್ತಾನ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ, ನರಿ ಬುದ್ಧಿಯನ್ನು ಉಪಯೋಗಿಸ್ತಾ ಇದೆ. ಏನು ಹೇಳ್ತೀರಾ ಸರ್? ನಮಸ್ಕಾರ. ನಾವು ಹೇಳೋದೊಂದು, ಈಗ ನಾವು ಪಹಲ್ಗಾಮಲ್ಲಿ 22 ಜನ ಸತ್ತಿದ್ದಾರೆ. ಅವರ ಬಗ್ಗೆ ಟೂರಿಸ್ಟ್ ಪ್ಲೇಸ್ ಅದು. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಸೇಫ್ಟಿ ಕೊಡಬೇಕಾಯಿತು. ಮೊದಲನಾಗಿ ಪೊಲೀಸ್ ಪೋಸ್ಟು, CRP ಪೋಸ್ಟ್ ಇರಬೇಕಾಗಿತ್ತು. ಬಟ್ ಅದಿಲ್ಲ. ಆ ಕಾರಣದಿಂದ ಉಗ್ರವಾದಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂದರೆ ನಮಗೆ ತುಂಬ ಬೇಜಾರಾಗ್ತಿದೆ. ಈಗ ನಾನು ಹೇಳೋದೇನೆಂದರೆ, ಪಾಕಿಸ್ತಾನ ತಕ್ಕ ಪಾಠ ಕಲಿಸಲೇಬೇಕು. ಈಗ ನಾವು ಒಂದು ಬಲೆಗಾಲ ಮುಂದೆ ಇಟ್ಟಿದ್ದೀವಿ. ಆ ಇಟ್ಟಿದ ಮೇಲೆ ಹಿಂದೆ ತೆಗಿಬಾರ್ದು. ಎಲ್ಲಿ ತೆಗಿಬಾರ್ದು ಅಂದರೆ, ಟೆರರಿಸ್ಟ್ ಎಲ್ಲೂವರೆಗೂ ಇಲ್ಲ, ಅವ್ರನ್ನ ಸತ್ಯನಾಶ ಮಾಡಬೇಕು. ಅಲ್ಲಿವರೆಗೂ ನಾನು ಶ್ರೀನಗರದಲ್ಲಿ 8 ವರ್ಷ ಇದ್ದೆ, ಟಟ್ಟು ಗ್ರೌಂಡಲ್ಲಿದ್ದೆ. ಮತ್ತು ನಾನೊಬ್ಬ AC MT ಡ್ರೈವರು. ಗಾಡಿ ಓಡಿಸ್ಬೇಕಾದ್ರೆ ನಾವು 15 ದಿವಸ ಆಚೆ ಬಂದರೆ ನಾವು ಮತ್ತೆ ಯೂನಿಟ್ ಒಳಗಡೆ ಗಾಡಿ ತೊಗೊಂಡು ಆಚೆ ಹೋಗ್ಬೇಕಾದ್ರೆ ಗನ್ ಕೊಡೋರು ನಮ್ಮ ಸೇಫ್ಟಿಗೆ, ಸ್ಟೆನ್ ಗನ್ನು. ಆವಾಗ ನಾವು ಆಚೆ ಹೋಗ್ಬೇಕಾದ್ರೆ ಎಲ್ಲ ಬರೆದ್ಬಿಟ್ಟು ಹೋಗ್ತಿದ್ದೋ. ನಾವು ಮತ್ತೆ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಉಗ್ರವಾದಿ ಏರಿಯಾ ಅದು. ಯಾವ ಭಾಗದಲ್ಲಿ? ಶ್ರೀನಗರ ಭಾಗದಲ್ಲಿ ಜಾಸ್ತಿ ಉಗ್ರರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ತೀರಾ, ಹೇಗೆ ಅಂತ? ಶ್ರೀನಗರದಲ್ಲಿ ತುಂಬ ಕಾಣಿಸ್ಕೊತಾರೆ. ಯಾಕೆಂದರೆ ಅಲ್ಲಿರೋ ಲೋಕಲ್ಲೇ ತುಂಬ ಸಪೋರ್ಟು. ನಾನು ಟಟ್ಟು ಗ್ರೌಂಡಲ್ಲಿ ಇದ್ದಾಗ ಆಗ ಟೆರರಿಸ್ಟ್ ಇತ್ತು. ಯಾವಾಗ ಹೋಮ್ ಮಿನಿಸ್ಟ್ರು ಮಗಳನ್ನ ಹೈಜಾಕ್ ಮಾಡಿದ್ರು, ಆಗಿಂದ ಕಿಡ್ನಾಪ್ ಮಾಡಿದ್ಮೇಲೆ ತುಂಬಾ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ನಾನು ಶ್ರೀನಗರ್ಗೆ ಹೋಗಿ 3 ತಿಂಗಳಿದ್ದೆ. ಆವಾಗ ನಾನು ಫ್ರೀಯಾಗಿ ಓಡಾಡ್ತಿದ್ದೆ. ಅವಾಗೇನು ಟೆರರಿಸ್ಟ್ ಇರಲಿಲ್ಲ, ಏನಿಲ್ಲ. ಈಗ ಏನು ಅಂದರೆ, ಈ ಪಾಕಿಸ್ತಾನ ನಾವು ತಕ್ಕ ಪಾಠ ಕಲಿಸಲೇಬೇಕು. ಏನಕ್ಕೆ ಅಂದರೆ, ಟೆರರಿಸ್ಟ್ ಇವಾಗ ಅವರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ನಾವು ರಾಜಿ ಆಗೋದು ಬೇಕಾಗಿಲ್ಲ. ನಾವೊಂದು ಬಲಗಾಲ ಆಚೆ ಇಟ್ಟಿದ್ದೀವಿ. ಅದು ಹಿಂದೆ ತೆಗಿಬಾರ್ದು. ಎಲ್ಲಿ ತೆಗಿಬಾರ್ದು. ಟೆರರಿಸ್ಟ್ ಒಬ್ಬರು ಇರ್ಕೂಡ್ದು, ಒಬ್ಬರು ಇಲ್ಲದಿದ್ದರೆ ಇವತ್ತು ನಾವು ಸಮಾಧಾನ ಮಾಡ್ಕೊಂಡು ಅವ್ರು ಹೇಳೋದು ಇವ್ರು ಹೇಳೋದು ಅಂತ ನಾವು ಇದು ಮಾಡಿದ್ರೆ ಮತ್ತೆ ಅವರು ಚಿಗುರ್ಕೋತಾರೆ. ಆದ್ದರಿಂದ ನಾನು ಒಬ್ಬ ಮಾಜಿ ಸೈನಿಕ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ, ನಾವೆಲ್ಲ ಬಾಯ್ಸ್ ಬ್ರದರ್ಸೇ. ಆದರೆ ಈಗ ಅಲ್ಲಿರೋರು ಮುಸ್ಲಿಮ್ಸು ನಾನು ಎಲ್ಲರಿಗೂ ಒಂದೇ ಥರ ಹೇಳೋಕ್ಕೋಗಲ್ಲ. ಯಾಕೆಂದರೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಸಿಕ್ಕು ಇದ್ದಾರೆ, ತುಂಬ ಪ್ರಾಣ ಕೊಡೋರು ಇದ್ದಾರೆ, ಮುಸ್ಲಿಮ್ಸಲ್ಲೂ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಏನು ಅಂದರೆ, ಈ ಜನ್ರೇಷನಲ್ಲಿ ಅವ್ರಿಗೆ ನಾವು ತಕ್ಕ ಪಾಠ ಕಳಿಸ್ಲೇಬೇಕು. ನಾವು ಹಿಂದಕ್ಕೆ ಬರ್ಕೂಡ್ದು. ಎಲ್ಲಿ ತನಕ ಇವಾಗ ನಾನು ಶ್ರೀನಗರಲ್ಲಿ ಕಾನೇ ಹೋಗ್ತಿದ್ದೋ. ಆವಾಗ ಅನಂತನಾಗ್ ಡಿಸ್ಟಿಕ್ ಅಂದರೆ ಒಂದು ಹಿಂದೂ ಪ್ಲೇಸು. ನನ್ನ ಕಣ್ಣು ಮುಂದೆ ನಾನು ಕಣ್ಣಾರ ನೋಡಿರೋಂಥದ್ದು ಏನು ಅಂದರೆ, ಕೆರೆಯಲ್ಲಿ ನೀರು ಹೆಂಗರಿಯುತ್ತೆ ಮಳೆ ಬಂದಾಗ ಆ ಥರ ರಕ್ತ ಹರಿದಿದೆ. ಅವಾಗ ನಾನು ಅದೇ ಟಟ್ಟು ಗ್ರೌಂಡಲ್ಲಿ ಸರ್ವಿಸ್ ಮಾಡ್ತಿದ್ದೆ. ನಾನು ಕಣ್ಣಾರ ನೋಡಿದ್ದೀನಿ. ಒಂದು ಎರಡನೇದು, ಉಗ್ರವಾದಿಗಳನ್ನ ಹಿಡ್ಕೊಂಡು ಬರೋರು ನಮ್ಮ ಟಟ್ಟು ಗ್ರೌಂಡ್ ಒಳಗಡೆ. ಈ ಫ್ಯಾಮಿಲಿ ಕ್ವಾರ್ಟರ್ಸ್ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಟಟ್ಟು ಗ್ರೌಂಡ್ಗೆ ಉಗ್ರವಾದಿಗಳನ್ನ ಎಳ್ಕೊಂಬರೋರು. ಅವ್ರಿಗೆ ಅಲ್ಲಿ ಹೊಡೆಯೋರು. ಈ ಕಬ್ಬಿಣದ ರೋಲು ತಗೊಂಡು ಮಣಗಿಸ್ಬಿಟ್ಟು ಅವ್ರಿಗೆ ಹಿಂದೆ ಕೈ ಕಟ್ಟಿಬಿಟ್ಟು ರೋಲ್ನ ಅವ್ರನ್ನ ಬಾಡಿ ಫುಲ್ಲು ಇದು ಮಾಡೋರು. ಅವ್ರಿಗೆ ನೀವು ಏನೇ ಮಾಡಿ, ಅಲ್ಲಾಕಿ ಕಸಮ್ ಬೇಗಕಿ ಕಸಮ್ ಮಾಲೂಮ್ ನೈ, ಇದೇ ಹೇಳೋರು. ಏನು ಶಿಕ್ಷೆ ಕೊಟ್ಟರು ಕೂಡ ಅದೊಂದು ಮಂತ್ರ ಬಿಡ್ತಾ ಇರಲಿಲ್ಲ ಅವರು. ಏನೇ ನೀವು ಶಿಕ್ಷೆ ಕೊಡಿ, ಏನೇ ಮಾಡಿ, ಅವ್ರು ಮಾತ್ರ ಬಾಯಿ ಬಿಡಲ್ಲ. ನೀವು ಎಷ್ಟೇ ಹೊಡೀರಿ. ಅದಕ್ಕೋಸ್ಕರ ಈಗ ನಮ್ಮ ಆರ್ಮಿಲಿ ಏನು ಅಂದರೆ, ಹೊಡೆದ್ರೆ ತಾನೇ ಇದಾಗೋದು. ಅವ್ರಿಗೇನು ಮಾಡ್ತಾರೆ, ಕಬ್ಬಿಣದ ಪೈಪ್ ರಾಡು ಅದನ್ನು ಫುಲ್ ಕಟ್ಬಿಟ್ಟು ಒಂದು ಬಿಸ್ಕೆಟ್ ಟಿನ್ ಬರುತ್ತೆ, ಡಬ್ಬ ಆಯಿಲ್ದು. ಅದು ಬಂದಾಗ ಟಿನ್ನಲ್ಲಿ ನೀರು ತುಂಬಿಟ್ಟು ಹ್ಯಾಂಡ್ಲಿಂಗ್ ಫೋನ್ ಥರ ಬರುತ್ತೆ. ಅದನ್ನು ವೈರು ಆ ನೀರಲ್ಲಿ ಹಾಕ್ಬಿಟ್ಟು ಮತ್ತು ಅವ್ರಿಗೊಂದು ನಾಲ್ಗೆಗೆ ಅಲ್ಲೊಂದು ಮತ್ತು ಇಲ್ಲಿ ಕೆಳಗಡೆ ಅಲ್ಲಿಗೂ ಇಲ್ಲಿಗೂ ವೈರ್ ಕಲೆಕ್ಷನ್ ಕೊಟ್ಬಿಟ್ಟು
ಈ ಕೋಳಿ ಕುಯ್ದರೆ ಬಿಟ್ಬಿಟ್ರೆ ಹೆಂಗೆ ಒದ್ಲಾಡ್ತಾರೆ ಹಂಗೆ ಒದ್ಲಾಡ್ತಾರೆ, ಆದರೆ ಸತ್ಯಾಂಶ ಬಿಡಲ್ಲ. ಆಗ ಅದು ಒಂದು ನಾವು ಕಾನ್ವಾಯ್ ನಾನೊಬ್ಬ ಡ್ರೈವರು, ಅವ್ರನ್ನ ಗಾಡಿಯಲ್ಲಿ ಹೋದಾಗ ಹೋಗಿ ಅವರ ಮನೆಗೆ ಹೋಗಿ ನೋಡಿದ್ರೆ 30-40 AK-47 ಅದು ಕೆಳಗಡೆ ಕಿಚನ್ ಒಳಗಡೆ. ಅವರು ಮನೆ ಅಂತೂ ಅವರು ಬಿಲ್ಡಿಂಗ್ ಕಟ್ಟಲ್ಲ, ಏನು ಅಂದರೆ ಅವರು ಎಲ್ಲ ಮರದ್ದೇ ಮನೆ, ಎಲ್ಲ ಡಿಕ್ಕಿ ಇದು ಥರ ಮಾಡಿ ಇದು ಮಾಡೋದು, ಪೆಟ್ಟಿಗೆ ಥರ ಹಿಂಗೆ ಓಪನ್ ಮಾಡಿದ್ರೆ ಸಿಗುತ್ತೆ. ಅವ್ರಿಗೆ ಎಷ್ಟು ಹೊಡೆದ್ರೂ ಏನೇ ಮಾಡಿ ಬಾಯಿ ಬಿಡಲ್ಲ. ಅಲ್ಲಕ್ಕೆ ಕಸಂ ಬೇಗ ಕಸಂ ಮಾಲೂಮ್ ನೀ. ಓಕೆ, ಅಷ್ಟು ಒಂದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವರಿಗೆ ಅಷ್ಟು ಬಾಯಿ ಬಿಡಲ್ಲ ಅಂತ ಹೇಳಿದರೆ ಏನಿರ್ಬೋದು ಕಾರಣ ಅಂತ ಹೇಳಿ ಅಂತ. ಅಷ್ಟೊಂದು ನೀವು ಹೇಳಿದ ರೀತಿಯಲ್ಲಿ ನೋಡಿದ ರೀತಿಯಲ್ಲಿ ಆ ರೀತಿಯಾಗಿ ಅವನು ಶಿಕ್ಷೆ ಕೊಟ್ಟರು ಕೂಡ ಅಷ್ಟೊಂದು ಅವರು ಗಟ್ಟಿಯಾಗಿ ಅಂದರೆ ಯಾವುದೇ ರೀತಿಯಾಗಿ ಹೇಳಲ್ಲ ಅಂತಂದರೆ ಏನಿರ್ಬೋದು ಕಾರಣ? ಅವರು ಏನು ಅಂದರೆ ಟ್ರೈನಿಂಗ್ ಮಾಡುವಾಗ ಕಸಮ್ ತಗೋತಾರೆ. ಪಾಕಿಸ್ತಾನಿ ಈ ನಮ್ಮ ಜಮ್ಮು ಕಾಶ್ಮೀರ ಮಾಡ್ತಾ ಇದ್ದಾರಲ್ಲ, ಅವರು ಟೆರರಿಸ್ಟ್ ಬಂದು ಇಲ್ಲಿಂದ ಫೈರ್ ಮಾಡ್ತಾರೆ, ಬಟ್ ಅವರು ಇಲ್ಲಿರಲ್ಲ. ನಾನು ಕಣ್ಣಾರೆ OROP ಅಂದರೆ ರಿಸರ್ಚ್ ಓಪನಿಂಗ್ ಪಾರ್ಟಿ, ರೋಡ್ ಓಪನಿಂಗ್ ಪಾರ್ಟಿ. ನಮ್ಮ ಒಂದು ಕಾನ್ವಾಯ್ ಒಂದು 20 ಗಾಡಿ ಹೋಗುತ್ತೆ, ಅದರಲ್ಲಿ ಕೆಳಗಡೆ ಫಸ್ಟು ಚೆಕ್ ಮಾಡ್ತೀವಿ. ಅದು ಇನ್ಫೆಂಟ್ರಿಯವರು ಅದು ಚೆಕ್ ಮಾಡ್ತಾರೆ. ಅದಾದ ನಂತರ ನಮಗೆ ಗ್ರೀನ್ ಸಿಗ್ನಲ್ ಕೊಡೋದು, ಏನು ಗಾಡಿ ಹೋಗಿ ಕಾನ್ವಾಯ್ ಮೂವ್ ಮಾಡಲಿಕ್ಕೆ. ಆವಾಗ ನಾವು ನೋಡಿದ್ದು ತುಂಬ ನಮ್ಮ ತಟ್ಟುಗಳು ಪಕ್ಕದಲ್ಲೇ ಇದ್ದಾರೆ. ಹಿಂದೂಗಳು ಮನೆಯನ್ನೆಲ್ಲ ಎಷ್ಟು ಅಧ್ವಾನ ಮಾಡಿದ್ದಾರೆ ಅಂದರೆ ಎರಡು ಕಣ್ಣಲ್ಲಿ ನೋಡಿದ್ರೆ ನಮಗೆ ರಕ್ತ ಕುದಿತಿದೆ. ಈಗ ನಾನು ಬೇಕಾದ್ರೆ ಮಾಜಿ ಸೈನಿಕ, ಈಗೂ ನಾನು 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಆದರೂ ಈಗ ಕರೆದ್ರೂ ಹೋಗಿ ನಾನು ರೆಡಿಯಾಗಿದ್ದೀನಿ. ಓಕೆ, ಇನ್ನು ಹೊರಗಡೆ ಇರುವಂತಹ ಕ್ರಿಮಿಗಳನ್ನ ಮಟ್ಟ ಹಾಕೋದು ಒಂದು ಕಡೆ ಆದರೆ, ಇನ್ನು ನಮ್ಮಲ್ಲೇ ಇರುವಂತಹ ದೇಶದ್ರೋಹಿಗಳು ಎಷ್ಟೋ ಜನ ಇದ್ದಾರೆ, ಅವ್ರನ್ನ ಮಟ್ಟ ಹಾಕಬೇಕು ಮೊದಲನೇದಾಗಿ ಅಂತ ಹೇಳಿ. ಹೌದು, ಮೊದಲನೇ ಆಗಿ ಇಲ್ಲಿ ನಮ್ಮ ಇಂಡಿಯನ್ಸಲ್ಲಿ ಇಲ್ಲಿ ಕೆಲವರು ಇದ್ದಾರೆ. ಎಲ್ಲರೂ ನಾವು ಮುಸ್ಲಿಮ್ಸ್ ಎಲ್ಲ ಕೆಲವರು ಇದ್ದಾರೆ, ಅವ್ರಿಗೂ ನಾವು ಮಟ್ಟ ಹಾಕಬೇಕು. ಫಸ್ಟ್ ಆಫ್ ಆಲ್ ಹೆಂಗೆ ಮಟ್ಟ ಹಾಕಬೇಕು ಅಂದರೆ, ಈಗ ನಮ್ಮ ಇಲ್ಲಿ ನೋಡಿ, ಇಲ್ಲಿ ನಾವು ಏನೇ ಮಾತಾಡ್ತಾಯಿದ್ರು ಗೊತ್ತಾಗಿರುತ್ತೆ. ಹೆಂಗೆ ಗೊತ್ತಾಗುತ್ತೆ? ನಮ್ಮ ಜೊತೆಲಿ ಇರೋರೇ ಹೋಗಿ ಅಲ್ಲಿ ಮಾಡೋದು. ಅದನ್ನು ನಾವು ತಡಿಬೇಕು. ಯಾವ ಥರ ತಡಿಬೇಕು, ಹೆಂಗೆ ಮಾಡಬೇಕು? ಈ ನಮ್ಮ ಪೊಲಿಟಿಕ್ಸು ಅಷ್ಟೇ, ಎಲ್ಲ ಕಡೆನೂ ನಾವು ಎಲ್ಲ ಒಂದೇ ಥರ ಇದ್ದರೆ ಎಲ್ಲ ವೆಲ್ ವಿಶ್ಯೂ. ಬಟ್ ಅವರು ಇವರು ಅಂದ್ಕೊಂಡು ಇದು ಮಾಡೋದು ತುಂಬ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಈಗ ನಮ್ಮ ಸಿಂಧೂರ್ ಆಪ್ರೇಷನ್ ಸ್ಟಾರ್ಟ್, ನಾನು OP ವಿಜಯಲ್ಲೂ ಇದ್ದೆ, ಕಾರ್ಗಿಲ್ ಲಡಾಯಲ್ಲೂ ಇದ್ದೆ. ಅದಾದ ನಂತರ 2001 ನಾನು ರಿಟೈರ್ಡ್ ಆಗಿದ್ದು. ಆದರೆ ಈಗೂ ನನಗೆ ಜೋಶ್ ಈಗ ಮೊದಲಿಂಗಿದೆಯೋ ಅದಕ್ಕೂ ಈಗ ಮೈಯಲ್ಲೆಲ್ಲ ಕೂದಲು ಎದ್ದೊಳ್ತಾ ಇದೆ. ಏನಕ್ಕೆ ಅಂದರೆ, ನಮ್ಮ ಇಂಡಿಯನ್, ನಾವು ಭಾರತೀಯ ಸೈನಿಕರು, ನಮ್ಮ ಭಾರತನ ಉಳಿಸ್ಕೊಳ್ಳೋಕ್ಕೆ ನಮ್ಮನ್ನ ಪ್ರಾಣ ಕೊಟ್ಟರು ದೇಶಕ್ಕೆ ಕೊಡ್ತೀನಿ ಹೊರತು ಆದರೆ ಸುಮ್ಮನೆ ಹೇಳ್ಕೊಂಡು ಮಾಡಿಕೊಂಡು ಇದು ಮಾಡೋದಕ್ಕಲ್ಲ. ಈಗೂ ನಾನು ವಾಲಂಟಿಯರ್ ನಿಂತಿದ್ದೀನಿ, ಕರೆದಾಗ ನಾವು ಹೋಗ್ತೀವಿ. ಎಸ್ ಸರ್, ಇನ್ನು ಕಳೆದ ದಿನಗಳ ಹಿಂದೆನೂ ಕೂಡ ನೋಡಿದಿರಿ, ಒಂದಷ್ಟು ಬೆಳವಣಿಗೆಗಳಾಯಿತು, ಕದನ ವಿರಾಮ, ಟ್ರಂಪ್ ಅವರು ಕೂಡ ಮಧ್ಯಸ್ಥಿಕೆ ಬಂದರು ಅನ್ನುವಂಥದ್ದು ಒಂದಷ್ಟು ಕೂಡ ಚರ್ಚೆ ಆಯಿತು. ಬೇಕಾಗಿತ್ತು, ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ ಉಗ್ರರನ್ನ ಮಟ್ಟ ಹಾಕಲಿಕ್ಕೆ ಭಾರತೀಯ ಸೇನೆ ಸಜ್ಜಾಗಿತ್ತು, ಯಶಸ್ವಿ ಕೂಡ ಆಗಿತ್ತು. ಮಧ್ಯಸ್ಥಿಕೆ ಬಂದು ಅಂದರೆ ಪಾಕಿಸ್ತಾನಕ್ಕೂ ಒಳ್ಳೆಯವರಾಗಬೇಕು, ಈ ಕಡೆ ಭಾರತಕ್ಕೂ ಒಳ್ಳೆಯವರಾಗಬೇಕು, ಆ ರೀತಿಯಾಗಿ ಏನಾದರೂ ತಂತ್ರಗಾರಿಕೆ ಏನಾದ್ರು ಮಾಡಿದ್ರೆ ಟ್ರಂಪ್ ಅವರು, ಏನು ಅನಿಸುತ್ತೆ ನಿಮಗೆ ಟ್ರಂಪ್ ಅವರು ಮಧ್ಯಸ್ಥಿಕೆ ಬಂದಿರುವಂಥದ್ದು ಅಂತ? ನಾನು ಇದ್ರ ಬಗ್ಗೆ ಹೇಳೋದೇನು ಅಂದರೆ, ಟ್ರಂಪ್ ಬರಬಾರ್ದಾಗಿತ್ತು. ಯಾಕೆಂದರೆ ಅಮೇರಿಕದ ಸಪೋರ್ಟು ಯಾರಿಗೆ? ಪಾಕಿಸ್ತಾನವ್ರಿಗೆ ಏನಿಲ್ಲ. ನೀವು ಯಾವತ್ತಾದ್ರು ತೀರ್ಥಯಾತ್ರೆಗೆ ವಿಷ್ಣುದೇವಿಗೆ ಹೋದರೆ ನಿಮ್ಮ ಬೆಟ್ಟ ಹತ್ತಗಳೇ ಕಾಣಿಸುತ್ತೆ ಪಾಕಿಸ್ತಾನ. ಈವ್ನಿಂಗ್ ನೀವು ಹತ್ತುವಾಗ ಲೈಟಿಂಗ್ ಫುಲ್ ಕಾಣಿಸುತ್ತೆ. ಅದನ್ನು ನಮ್ಗೆ ಕೊಟ್ಟರೆ ಈಗಲೂ ಕೊಡಲಿ, ವಿತಿನ್ 24 ಅವರ್ಸಲ್ಲಿ ಅವ್ರನ್ನ ಉಡಿಸ್ ಮಾಡ್ತೀವಿ. ಪಾಕಿಸ್ತಾನ ನಮ್ಮ ಹತ್ರ ಎಲ್ಲ ಥರನೂ ಫೆಸಿಲಿಟೀಸ್ ಇದೆ, ಮೊದಲು ಥರ ಇಲ್ಲ. ಈಗ ಮೋದಿಜಿ ಬಂದಿದ್ದಾರೆ, ಮೋದಿಜಿ ಎಲ್ಲ ಸಹಾಯ ಮಾಡ್ತಾಯಿದ್ದಾರೆ, ಎಲ್ಲ ನಮಗೆ ಸಪೋರ್ಟ್, ಆಲ್ ಆಫ್ ಅಸ್, ನಾಟ್ ಎನಿ ಪಾರ್ಟಿ, ಎಲ್ಲ ಪಾರ್ಟಿಯವರು ನಮಗೆ ಸಾಥ್ ಕೊಡ್ತಾಯಿದ್ದಾರೆ. ನಾವು ಮಾಡಬೇಕು ಅಂತ. ಆದರೆ ನಾವು ಹಿಂದಕ್ಕೆ ತೆಗೆದ್ರೆ ಮಾತ್ರ ತಿರುಗಿ ಮತ್ತೆ ಅವರು ರಿಪೀಟ್ ಮಾಡೇ ಮಾಡ್ತಾರೆ ಪಾಕಿಸ್ತಾನ. ಈಗ ಅವರು ಕಾಲು ಹಿಡಿತಾ ಇದ್ದಾರೆ, ಕೈ ಹಿಡಿತಾ ಇದ್ದಾರೆ. ಈಗ ಚೈನಾ ಸಪೋರ್ಟು, ಜಪಾನ್ ಸಪೋರ್ಟು ಅವರೆಲ್ಲ ಅಂತ ಇದ್ದಾರೆ, ಯಾರೂ ಬರಲ್ಲ. ಆದರೆ ನಮಗೆ ಏನು ಒಂದೇ ಒಂದು ನಮ್ಮ ಭಾರತ ದೇಶದಲ್ಲಿ ಕಮ್ಮಿ ಅಂದರೆ ವೀಟೋ ಪವರ್. ನಮ್ಮ ಹತ್ರ ವೀಟೋ ಪವರ್ ಇಲ್ಲ, ಬರೀ 5 ಕಂಟ್ರಿಗೆ ಮಾತ್ರ ಇದೆ.
5 ದೇಶಕ್ಕೆ ಮಾತ್ರ ಇರೋದು ವೀಟೋ ಪವರ್ ಇತ್ತು ಅಂದರೆ ಅವರು ಯಾರು ಯು ಎನ್ ಹತ್ರ ಹೋಗಂಗೇ ಇಲ್ಲ. ಇವಾಗ ನಾವು ಏನಾರಲ್ಲ ವಾರ್ ಮಾಡಬೇಕು ಅಂದರೆ ಯು ಎನ್ಗೆ ಹೋಗಬೇಕು, ಅವ್ರ ಹತ್ರ ತೊಗೋಬೇಕು, ನಮಗೆ ಅಲ್ಲಿಂದ ಪಾಸ್ ಮಾಡಬೇಕು ಅವರು. ಓಕೆ ಇಂಡಿಯಾಕ್ಕೆ ವಾರ್, ಅಲ್ಲಿ ತನಕ ನಾವು ಏನು ಮಾಡೋಕ್ಕಲ್ಲ. ಈಗ ನಾವು ಇಲ್ಲಿದ್ದೀವಿ, ನಮ್ಮ ಅಣ್ಣ ತಮ್ಮದಿರು ಅಲ್ಲಿದ್ದಾರೆ, ಅಕ್ಕ ತಂಗಿದಿರು ಇದ್ದಾರೆ, BSF ಅಲ್ಲಿ CRPF ಎಲ್ಲ ಇದ್ದಾರೆ. ಆದರೆ ನಾವು ಇಲ್ಲಿ ನೆಮ್ಮದಿಗೆ ಇದ್ದೀವಿ, ನೆಮ್ಮದಿಗೆ ಮನಗ್ತಾ ಇದ್ದೀವಿ ಅಂದರೆ ಆ ದೇಶಕ್ಕಾಯ ಜವಾನ್ಗಳು, ಸೋಲ್ಜರ್ಸ್. ನಾನೇನು ಆರ್ಮಿ ಅಂತ ಅಲ್ಲ, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, BSF ಇರ್ಬೋದು, CSF ಇರ್ಬೋದು, CRPF ಇರ್ಬೋದು, ಅವರಿಂದ ನಾವುಗಳು ಆರಾಮಾಗಿ ಇಲ್ಲಿರೋದು. ಯಾಕೆಂದರೆ ನನ್ನ ಕಣ್ಣಲ್ಲಿ ನೋಡಿರೋದು, ನಾನು ಒಂದೊಂದು ಸತಿ ಹೋದಾಗ 15 ದಿವಸ 20 ದಿವಸ ಬರಲ್ಲ. ಪಠಾಣ್ಕೋಟಲ್ಲಿ ಇದ್ದರೂ ಅಷ್ಟೇ, ಲೇ ಲದಾಖಿಗೆ ಹೋಗಬೇಕು. ಒಂದು ಸತಿ ಗಾಡಿ ಮೂವ್ ಮಾಡಿದ್ರೆ ಸರಿ. ಈಗೆಲ್ಲ ಸೌಕರ್ಯ ಚೆನ್ನಾಗಿದೆ. ಆವಾಗ ನಮಗೆ ಬರೀ ಈ ಪೂರಿ ಮಾಡ್ತಾರೆ. ಪೂರಿದು ಈ ಥರ ಪೂರಿ ಅಲ್ಲ, ಅಲ್ಲಿ ಹಸಿಟ್ಟೆಲೆ, ಗೋಧಿ ಹಸಿಟ್ಟೆಲೆ, ಉಪ್ಪು, ಮೆಣಸಿನ್ಕಾಯಿ ಪೌಡ್ರು ಉದುರಿಸ್ಬಿಟ್ಟು ಹಸಿಟ್ಟು ಕಲಿಸ್ಬಿಟ್ಟು ಅದನ್ನು ಪೂರಿ ಮಾಡಿ ಈರುಳ್ಳಿ ಕೊಡೋರು. ಅದನ್ನು ನಾವು 5 ಪೂರಿ ಕೊಡೋರು. ಅದನ್ನು ತಿನ್ಕೊಂಡು ನಾವು ಜೀವನ ಮಾಡಿದ್ದೀವಿ. ಐಸ್ ಬಿದ್ದಾಗ ಕಾನ್ವೇಯಲ್ಲಿ ಹೋಗ್ತಿದ್ರೆ ರೋಡ್ ಬ್ಲಾಕ್ ಆಗುತ್ತೆ, ತುಂಬಾ ಕಷ್ಟ. ಜಮ್ಮು ಕಾಶ್ಮೀರ ನಾವು ಎಷ್ಟು ಚೆನ್ನಾಗಿದೆ ಅಂತೀವೋ ಅಷ್ಟೇ ಕಷ್ಟ ಇದೆ. ಅಲ್ಲಿ ಬದುಕೋದು ತುಂಬ ಕಷ್ಟ. ಅಲ್ಲಿರೋ ಜನರಿಗೂ ಅಷ್ಟೇ 6 ತಿಂಗಳು ಅವ್ರಿಗೆ. ಇನ್ನು ಮಿಕ್ಕಿದೆಲ್ಲ ಐಸ್ ಬೀಳುತ್ತೆ, ಮಳೆ ಬರುತ್ತೆ, ಅವರೆಲ್ಲ ಮರದ್ದು ಮನೆಗಳು ಅವ್ರದ್ದು. ಎಸ್, ಖಂಡಿತ ಸರ್. ಜಮ್ಮು ಕಾಶ್ಮೀರ ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸುವಂತಹ ಒಂದು ಸ್ವರ್ಗ ತಾಣ ಅನ್ಬೋದು. ಆದರೆ ನಿಜವಾಗಿ ಯೋಧರಿಗೆ ಮಾತ್ರ ಅಲ್ಲಿರುವಂತಹ ಸಮಸ್ಯೆಗಳು, ಅಲ್ಲಿ ಹೇಳಿದಾಗೆ ನೀವು ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾರೆ, ದಾರಿಗಳಾಗಿರ್ಬೋದು, ತಿನ್ನೋ ಊಟ ಆಗಿರ್ಬೋದು, ಇದೆಲ್ಲದೂ ಕೂಡ ನೋಡ್ತಾರೆ, ನಮ್ಮ ದೇಶವನ್ನು ಕಾಯ್ತಾರೆ. ಒಂದು ಕಡೆ ಪೆಹಲ್ಗಮಲ್ಲಿ ಉಗ್ರರ ಒಂದು ನರಮೇಧ ನಡೀತಲ್ಲ ಸರ್, ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆ ಮಾಡಿರುವಂಥದ್ದು ಅಡುಗುತಾಣಗಳ ಮೇಲೆ. ಉಗ್ರರ ಅಡುಗುತಾಣವನ್ನು ಧ್ವಂಸ ಮಾಡಿತು, ಸುಮಾರು 9 ಅಡುಗುತಾಣ. ಆದರೆ ಪಾಕಿಸ್ತಾನ ನಾಗರಿಕರ ಮೇಲೆ ಅವರ ಒಂದು ಬಲವನ್ನು ಪ್ರಯೋಗ ಮಾಡ್ತು. ಏನು ಹೇಳ್ತೀರಾ? ಇಂಡಿಯಾ, ನಮ್ಮ ಆರ್ಮಿ ಉಗ್ರರನ್ನ ಮಟ್ಟ ಹಾಕ್ತಾ ಇದ್ರೆ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಇದ್ರ ಬಗ್ಗೆ ಏನು ಹೇಳೋದು ಅಂದರೆ, ಪಾಕಿಸ್ತಾನ ನಾವು ಇದು ಮಾಡ್ತಾಯಿದ್ದೀವಿ, ಜವಾನ್ ಮೇಲೆ ಫೈಟ್ ಮಾಡಿ ಅಲ್ಲಿ ಉಗ್ರವಾದಿ ಮೇಲೆ ಫೈಟ್ ಮಾಡ್ತಾಯಿದ್ದೀವಿ. ಪಾಕಿಸ್ತಾನ ಏನು ಮಾಡ್ತಾಯಿದ್ದಾರೆ, ಅವ್ರಿಗೆ ಆ ಲೆಕ್ಕ ಇಲ್ಲ, ಅವ್ರಿಗಷ್ಟು ಧೈರ್ಯ ಇಲ್ಲ. ಆರ್ಮಿ ಆಗಲಿ ಯಾರೇ BSF ಅವ್ರನ್ನ ಅವ್ರು ಟಚ್ ಮಾಡೋಕ್ಕೆ ಧೈರ್ಯ ಇಲ್ಲ. ಉಗ್ರವಾದಿ ಅಂದರೆ LTT ಥರ ಇರಬೇಕು, ಅವರು ಫೇಸ್ ಟು ಫೇಸ್ ಬಂದು ವಾರ್ ಮಾಡ್ತಾರೆ. ಬಟ್ ಈ ಜಮ್ಮು ಕಾಶ್ಮೀರ ಉಗ್ರವಾದಿಗಳು ಅವರು ಕೈಗೆ ಬಳೆ ತೊಟ್ಕೊಂಡಿದ್ದಾರೆ. ನಾನು ಇದು ಹೇಳಬಲ್ಲೆ. ಯಾಕೆಂದರೆ ಫೇಸ್ ಟು ಫೇಸ್ ಬಂದು ಮಾಡಿದ್ರೆ ಇಲ್ಲ ನಾನು ಸಾಯ್ತೀನಿ, ಇಲ್ಲ ಅವ್ರು ಸಾಯ್ತಾರೆ. ಆಗಲ್ವಲ್ಲ, ಫೇಸ್ ಮಾಡ್ಲಿಕ್ಕೆ ಆಗಲ್ವಲ್ಲ. ಅದೇ ಕಾರಣ. ಆ ಕಾರಣದಿಂದ ಈ ಟೂರಿಸ್ಟ್ ಹೋಗಿರೋರಿಗೆ ಕದ್ರಿನಾಥ್ಗೆ ಹೋಗ್ತಾರೆ, ಇಲ್ಲೆಲ್ಲ ಹೋಗ್ತಾರೆ, ವಿಷ್ಣುದೇವಿಗೆ ಹೋಗ್ತಾರೆ. ಆ ಕಡೆ ಎಲ್ಲ ತುಂಬಾ ನಾವು ಇವಾಗ ಪಠಾಣ್ಕೋಟ್ ಬಿಟ್ಟ ಮೇಲೆ ಸಾಂಬಾ ಸಿಗುತ್ತೆ. ಸಾಂಬಾ ಬಾರ್ಡ್ರು ಇದೆ, ಪಾಕಿಸ್ತಾನ ಬಾರ್ಡ್ರು ಬರುತ್ತೆ ಅಲ್ಲಿಗೆ ಸ್ವಲ್ಪ ದೂರ. ಅಲ್ಲಿಂದ ಉದ್ದಂಪುರಲ್ಲೂ ಇದ್ದಾರೆ ಉಗ್ರವಾದಿಗಳು. ನಮ್ಮ ಇಂಡಿಯನ್ಸ್ ಎಲ್ಲಾದರೂ ಆ ಥರ ಫೈರಿಂಗ್ ಇದೆಲ್ಲ ನಮಗೆ ಆರ್ಮಿ ಹೆಡ್ ಕ್ವಾರ್ಟ್ರಿಂದ ಪಾಸ್ ಆದ್ರೇ ನಾವು ಫೈರಿಂಗ್ ಮಾಡೋದು. ಬಾರ್ಡ್ರುಗಳಲ್ಲಿ ಮಾಮೂಲಿ ವಾಘಾ ಬಾರ್ಡ್ರು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ, ಅದು ಜನರಲ್ ಎಲ್ಲ ಗೊತ್ತಿರೋದೆ. ನಾವು ಅದನ್ನೆಲ್ಲ ಹೇಳ್ಬಾರ್ದು ನಾವು, ಯಾಕೆಂದರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾಯಿದೆ ಈಗ. ಏನಕ್ಕೆ ಅಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ. ಈಗೆಲ್ಲ ಎಕ್ವಿಪ್ಮೆಂಟು ಇದು ಅದು ಎಲ್ಲ ಫೆಸಿಲಿಟೀಸ್ ಇದೆ. ನಾವು ಇದ್ದಾಗ 83 ನಾನು ಜಾಯ್ನ್ ಆಗಿದ್ದು ಆರ್ಮಿಗೆ. 2001 ನಾನು ರಿಟೈರ್ಡ್ ಆಗಿದ್ದು. 17 ವರ್ಷ ಕಲರ್ಫುಲ್ ಸರ್ವಿಸ್ ಮಾಡಿ ಬಂದೆ. ಆದರೆ ನಾವು ಕಷ್ಟಪಟ್ಟಷ್ಟು ಈಗಿನ ಇದರಲ್ಲಿ ಕಷ್ಟ ಇಲ್ಲ. ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ತುಂಬ ಖುಷಿ. ನಮ್ಮ ಮೋದಿಜಿ ಆಗಲಿ ಯಾರೇ ಆಗಲಿ, ನಮ್ಮ ಹಿಂದೂ ಧರ್ಮ ನಾವು ಬಿಡಲ್ಲ. ನಾವು ಒಬ್ಬ ಫೌಜಿಯಾಗಿ ನಾವು ಹಿಂದೂ ಅಂತ ನಾನು ಹೇಳೋದು ತಪ್ಪು ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ವಿ ಆರ್ ಆಲ್ ಬ್ರದರ್ಸ್. ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ಲ ನಾವು ಒಂದೇ. ಎಸ್ ಸರ್. ಈ ಸಂದರ್ಭದಲ್ಲಿ ದೇಶ ಅಂತ ಹೇಳಿ ಬಂದಾಗ ಜಾತಿ, ಧರ್ಮ, ಮತವನ್ನೆಲ್ಲ ಸೈಡಿಗಿಟ್ಟು ದೇಶಕ್ಕೋಸ್ಕರ ಅನ್ನುವಂಥದ್ದನ್ನು ಫಸ್ಟ್ ನಾವು ಮಾತಾಡಬೇಕು. ಮೊದಲು ದೇಶ, ಅದಾದ ನಂತರದಲ್ಲಿ ಎಲ್ಲದೂ ಕೂಡ ಅನ್ನುವಂಥದ್ದು ಒಂದು ಕಡೆ. ಕದನ ವಿರಾಮ ಆದರೂ ಕೂಡ
ಉಗ್ರರನ್ನು ನಾವು ಮಟ್ಟ ಹಾಕ್ತೀವಿ, ಭಯೋತ್ಪಾದಕರ ವಿರುದ್ಧ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಮೋದಿಯವರು ಸ್ಪಷ್ಟವಾಗಿ ಪ್ರತಿಬಾರಿನೂ ಕೂಡ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಾ ನೀವು ಅಂತ? ನಾವು ಮೋದಿಜಿಯವರಿಗೆ ದೊಡ್ಡ ನಮಸ್ಕಾರ ಹೇಳ್ತೀನಿ. ಅವರು ನಮಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದರೆ ನಾವು ಟೆರರಿಸ್ಟರನ್ನ ಫುಲ್ಲು ಮುಗಿಸ್ಲೇಬೇಕು. ನಾವು ಇವಾಗ ಒಂದು ಕಾಲು ಹೆಜ್ಜೆ ಮುಂದಿಟ್ಟಿದ್ದೀವಿ, ಹಿಂದೆ ತೆಗಿಬಾರ್ದು. ಯಾವುದೇ ಕಾರಣಕ್ಕೂ ಹಿಂದೆ ತೆಗಿಬಾರ್ದು. ನಾವು ಟೆರರಿಸ್ಟನ್ನ ನಮಗೆ ಅವ್ರನ್ನ ಮುಗಿಸೋ ತನಕ ನಮಗೆ ಮೋದಿಜಿಯವ್ರು ಸಪೋರ್ಟ್ ಕೊಟ್ಟು ನಾವು ಏನು ಮಾಡ್ತೀವಿ ಅದಕ್ಕೆ ಆರ್ಮಿ ಏರಿಯಾಗಲಿ, ನೇವಿ ಏರಿಯಾಗಲಿ, ಏರ್ಫೋರ್ಸ್ಗಲಿ ಫ್ರೀ ಬಿಡಲಿ. ಎಸ್ ಸರ್. ಇನ್ನು ನಮ್ಮ ಹೆಮ್ಮೆಯ ಯೋಧರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? ನಾನು ಈಗ ಮೊನ್ನೆ 3 ದಿವಸ ಹಿಂದೆ ನಮ್ಮ 5 ಸೋಲ್ಜರ್ಸ್ ಸತ್ತೋದ್ರು. ಅದು ನನಗೆ ತುಂಬ ನೋವಾಗ್ತಾಯಿದೆ, ತುಂಬ ನೋವಾಗ್ತಾಯಿದೆ. ಬಟ್ಟು ಅಲ್ಲಿ ಬಾರ್ಡ್ರಲ್ಲಿ ನಡೆಯೋದು ನಾರ್ಮಲ್ಲು. ಅಲ್ಲಿ ಎಷ್ಟು ಹೋಗುತ್ತೋ ಎಷ್ಟು ಬರುತ್ತೋ ಅದು ಯಾರಿಗೂ ಹೇಳ್ಬಾರ್ದು. ಬಟ್ ಇಲ್ಲಿ ನಮ್ಮ ಟೆರರಿಸ್ಟರು ಬಂದು ಇದು ಮಾಡಿದಾರಲ್ಲ, ತುಂಬ ನೋವಾಗ್ತದೆ. ಅವ್ರ ಮನೆಯವರಿಗೆ, ಅವ್ರ ಮಕ್ಕಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಗೌರವ ತಲುಪಬೇಕು ಅಂತ ನಂದು ದೊಡ್ಡ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ನಿವೃತ್ತ ಸೈನಿಕ ಕೃಷ್ಣಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.